ಹಾಯ್. ನೀವು ಇವಾಗ ನೋಡ್ತಿದ್ದೀರಾ RRB ಕಡೆಯಿಂದ ಗ್ರೂಪ್ ಡಿಯಲ್ಲಿ ರೀಸೆಂಟಾಗಿ ಏನು ವೇಕೆನ್ಸಿ ಬಿಟ್ಟಿದ್ದಾರೆ. ಅದು ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಕ್ಲೋಸಿಂಗ್ ಡೇಟ್ ಏನಿದೆ, ಇವನ್ ಲಾಸ್ಟ್ ಫೀ ಪೇಮೆಂಟ್ ಮಾಡೋ ಡೇಟು, ಇದೆಲ್ಲ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ. ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್, ನೀವು ಓಪನಿಂಗ್ ಡೇಟ್ ಏನಿದೆ, ಆನ್ಲೈನಲ್ಲಿ ಯಾವಾಗಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ, ಅದು ಬಂದುಬಿಟ್ಟು ಜನವರಿ 23 ಸ್ಟಾರ್ಟ್ ಆಗಿದೆ. ಜನವರಿ 23 ಸ್ಟಾರ್ಟ್ ಆಗಿದೆ. ಅದಾದ ನಂತರ ಕ್ಲೋಸಿಂಗ್ ಡೇಟ್ ಏನಿದೆ, ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ ಏನಿದೆ ಅದು ಫೆಬ್ರವರಿ ಬಂದುಬಿಟ್ಟು 22 ಇದೆ. 1 ಮಂತ್ ಟೈಮ್ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ. ಈ 1 ಮಂತ್ ಒಳಗಡೆ ಅಪ್ಲೈ ಮಾಡೋದು ಬೆಟರ್ ಆಗುತ್ತೆ. ಏನಕ್ಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ನೀವು ಅಪ್ಲೈ ಮಾಡೋದಕ್ಕೆ ಹೋದರೆ ಸರ್ವರ್ ಎರರ್ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಡೇಸಲ್ಲೇ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಬೇಗನೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದಾದ ನಂತರ ನೋಡ್ಬೋದು ನೀವು ಫೀ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ, ಅದು ಬಂದುಬಿಟ್ಟು ಫೆಬ್ರವರಿಯಲ್ಲೇ 24 ಲಾಸ್ಟ್ ಡೇಟ್ ಇದೆ. 24 2 ದಿನ ಟೈಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಮುಗಿದ ನಂತರ ಫೀ ಅಪ್ಲೈ ಮಾಡೋದಕ್ಕೆ. ಮತ್ತು ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದು ಅಪ್ಲಿಕೇಶನಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡೋದಿದೆಯಾ ಅಂತ ಹೇಳಿದ್ರೆ ಹೌದು, ಅದಕ್ಕೂ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಫೀ ಪೇಮೆಂಟ್ ಆದ ನಂತರ ನೆಕ್ಸ್ಟ್ ಡೇಯಿಂದ 25 ಫೆಬ್ರವರಿ ಟು 6 ಮಾರ್ಚ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಇದಕ್ಕೇನಂದರೆ ಡೇಟ್ ಆ್ಯಂಡ್ ಟೈಮ್ ಆಫ್ ಮಾಡಿಫಿಕೇಷನ್ ವಿಂಡೋ ಫಾರ್ ಕರೆಕ್ಷನ್ ಈಸ್ ಅಪ್ಲಿಕೇಶನ್ ಫಾರ್ಮ್ ವಿತ್ ಪೇಮೆಂಟ್ ಆಫ್ ಮಾಡಿಫಿಕೇಷನ್ ಫೀ. ಇದನ್ನು ಇಲ್ಲಿ ನಿಮ್ಗೆ ಏನಂದರೆ ಟೈಮ್ ಕೊಟ್ಟಿದ್ದಾರೆ. ಅದನ್ನು ಕರೆಕ್ಷನ್ ಇದ್ದರೆ ನೀವೇನೋ ಅದನ್ನು ವರಿ ಮಾಡಬೇಕಾಗಿಲ್ಲ. ಈಸಿಯಾಗಿ ಕರೆಕ್ಷನ್ ಮಾಡ್ಕೋಬೋದಾಗಿರುತ್ತೆ. ಸ್ಕ್ರೋಲ್ ಡೌನ್ ಮಾಡೋಣ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮಗೆ ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಆಗಿ ಏನಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಏನಿದೆ, ಏಜ್ ಲಿಮಿಟ್ ಏನಿದೆ, ವೇಕೆನ್ಸೀಸ್ ಎಷ್ಟಿದ್ದಾವೆ, ಇದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದಾಗಿರುತ್ತೆ ನೀವು. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 32,438 ಪೋಸ್ಟ್ ಇದ್ದಾವೆ. ಅದಾದ ನಂತರ ಏಜ್ ಬಗ್ಗೆ ನೋಡೋದಾದರೆ ಏಜು 18 ವರ್ಷದಿಂದ 36 ವರ್ಷದವರೆಗೆ ಯಾರಾದರೂ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದೊಂದು ಪೋಸ್ಟಿಗೆ. ಇನ್ನೊಂದೇನೆಂದರೆ ನಿಮಗೆ ಆ್ಯಕ್ಚುಲಿ ಇದು ಬಂದುಬಿಟ್ಟು 18 to 36 ಇಯರ್ಸ್ ಏನಿದೆಯಲ್ಲ, ಅದು ಆ್ಯಕ್ಚುಲಿ 18 to 33 ಇಯರ್ಸ್ ಅದು ಬಂದುಬಿಟ್ಟು. ಕೋವಿಡ್-19 ಪ್ಯಾಂಡಮಿಕ್, ಇದೊಂದು ರೀಸನ್ಗೋಸ್ಕರ 3 ವರ್ಷ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡ್ಬೋದು ಏಜ್ ರಿಲ್ಯಾಕ್ಸೇಷನ್ ಆಫ್ 3 years ಬಿಯಾಂಡ್ ದ ಅಪ್ಪರ್ ಏಜ್ ಲಿಮಿಟ್ ಅಂತ ಹೇಳ್ಬಿಟ್ಟಿದೆಯಲ್ಲ. ಇದೊಂದು ರೀಸನ್ಗೋಸ್ಕರ ಅವರು 3 years ಜಾಸ್ತಿ ಕೊಟ್ಟಿದ್ದಾರೆ. ಹಂಗಾಗಿ 18 to 36 ಇದೆ ಏಜ್ ಲಿಮಿಟು. ಸ್ಕ್ರೋಲ್ ಡೌನ್ ಮಾಡುತ್ತಾ ಹೋಗೋಣ. ಇವೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಲ್ಲಿ ನೋಡ್ಬೋದಾಗುತ್ತೆ ಫ್ರೆಂಡ್ಸ್, ನೀವು ಫ್ರೀ ಟ್ರಾವೆಲ್ ಫೆಸಿಲಿಟಿ ಅಂತ ಹೇಳ್ಬಿಟ್ಟಿದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಇದು ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು ಫ್ರೀ ಸ್ಲಿಪ್ಪರ್ ಕ್ಲಾಸಸ್ ಪಾಸ್ ರೈಲ್ವೆ ಪಾಸಸ್ ಅಡ್ಮಿಸಬಲ್ ಫಾರ್ SC/ST ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬಿಟ್ಟಿದೆ. ಇದು ಏನಂದರೆ ಜಸ್ಟ್ ಫಾರ್ SC/ST ಕ್ಯಾಸ್ಟ್ ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ಇದು ಕೂಡ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಿರ್ಬೇಕಾದ್ರೆ ಅಲ್ಲಿ
ಟಿಕೆಟ್ ಬೇಕಂದರೆ ಎಸ್ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೋಡ್ ವ್ಯಾಲಿಡಿಟಿ ಕ್ಯಾಸ್ಟ್ ಸರ್ಟಿಫಿಕೇಟ್. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ದೊಂದು ಆರ್ ಡಿ ನಂಬರ್ನ ಕ್ಲಿಯರಾಗಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನೀವು ಆ ಒಂದು ಕ್ಯಾಸ್ಟಿಗೆ ಸೇರಿರ್ತೀರಾ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆದರೆ ಮಾತ್ರ ಕಾಲ್ ಲೆಟರ್ ಬಿಟ್ಟಿರಬೇಕಾದ್ರೆ ಈ ಕಾಲ್ ಲೆಟರ್ ಆ ಮೂಮೆಂಟಲ್ಲಿ ನಿಮಗೆ CBT PETಗೆ ಏನು ಎಕ್ಸಾಮ್ಸ್ ಇರುತ್ತಲ್ಲ ಆ ಮೂಮೆಂಟಲ್ಲಿ ಅವರು ಫ್ರೀ ಟಿಕೆಟ್ ಒಂದು ಕೊಡ್ತಾರೆ ನಿಮಗೆ. ಇದು ಬಂದ್ಬಿಟ್ಟು SC STಗೆ ಮಾತ್ರ. ಸೊ ನೋಡ್ಬೋದು ಫ್ರೆಂಡ್ಸ್, ಆವಾಗಲೇ ಹೇಳಿದ್ನಲ್ಲ, ಆ್ಯಕ್ಚುಲಿ ಏಜ್ ಬಂದುಬಿಟ್ಟು 18 to 33 ಇಯರ್ಸ್ ಆ್ಯಕ್ಚುಲಿ ಬಂದುಬಿಟ್ಟು ಅವರು ಏಜ್ ಲಿಮಿಟ್ ಇಟ್ಟಿರೋದು. ಸೊ ಇಲ್ಲಿ ಏನಾಗಿದೆ ಅಂದರೆ ಕೋವಿಡ್ ಕಡೆಯಿಂದ 3 ಇಯರ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವರು. ಸೊ ಅದೊಂದು ರೀಸನ್ಗೋಸ್ಕರ 18 to 36 ಏಜ್ ಲಿಮಿಟ್ ಇದೆ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಸೊ ಇದಾದ ನಂತರ ಕೂಡ ಕೆಳಗಡೆ ನೋಡ್ಬೋದು ನೀವು, ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಯಾವ್ಯಾವ ಕ್ಯಾಸ್ಟಿಗೆ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು OBCದವ್ರಿಗೆ 3 ಇಯರ್ಸ್ ಕೊಟ್ಟಿದ್ದಾರೆ. ಸೊ SC STದವ್ರಿಗೆ 5 ಇಯರ್ಸ್ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದರೂ ಇದ್ದರೆ ಅವ್ರಿಗೆ 3 ಇಯರ್ಸು. ಈ ಥರ ಕ್ಯಾಟಗಿರಿ ಮೇಲೆ, ಕ್ಯಾಸ್ಟ್ ಮೇಲೆ ಸೊ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್. ಸೊ ಇದು ಬಂದುಬಿಟ್ಟು ಏನಂದರೆ 10th SSLC ಯಾರ್ಯಾರ್ದಾಗಿದೆಯಲ್ಲ ಅವರೆಲ್ಲ ಅಪ್ಲೈ ಮಾಡ್ಬೋದಾಗಿರುತ್ತೆ. ಪ್ಲಸ್ ITI ಮುಗಿಸಿರೋರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದೊಂದು ಪೋಸ್ಟ್ಗೆ. ಸೊ 10th ಮತ್ತು ITI ಯಾರ್ದಾಗಿರುತ್ತೆ ಅವರಿಬ್ಬರು ಕೂಡ ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಮತ್ತು ಎಕ್ಸಾಮಿನೇಷನ್ ಫೀ ಬಂದುಬಿಟ್ರೆ ಇದೇನಿದೆ ಅಂದರೆ OBC ಜನರಲ್ ಕ್ಯಾಟಗಿರಿಗೆ ಅವ್ರು ಏನಿದ್ದಾರೆ ಸೊ ಆ ಎಲ್ಲ ಕ್ಯಾಟಗಿರಿದವ್ರಿಗೆ 500 ರೂಪೀಸ್ ಫೀ ಆಗಿರುತ್ತೆ. ಸೊ ಇನ್ನು ಫೀಮೇಲು, ಟ್ರಾನ್ಸ್ಜೆಂಡರು, ಎಕ್ಸ್ ಸರ್ವಿಸ್ ಮ್ಯಾನು, SC ST ಮೈನಾರಿಟಿ ಸೊ ಅವ್ರಿಗೇನಿದೆ ಅವ್ರಿಗೆಲ್ಲ ಬಂದುಬಿಟ್ಟು ಜಸ್ಟ್ 250 ಮಾತ್ರ ಫೀ ಆಗಿರುತ್ತೆ. ಈ ಫೀ ಕೂಡ ಏನಾಗಿರುತ್ತೆ ಅಂದರೆ ಜನರಲ್ಲು OBC ಕ್ಯಾಂಡಿಡೇಟ್ಸ್ ಏನಿದ್ದಾರಲ್ಲ ಅವ್ರಿಗೆ ಎಕ್ಸಾಮ್ಗೆ ಏನಾದರೂ ಅಟೆಂಡ್ ಆದರೆ 400 ಮಾತ್ರ ರೀಫಂಡ್ ಆಗುತ್ತೆ. ಸೊ ಅವ್ರು ಕಂಪಲ್ಸರಿ ಎಕ್ಸಾಮ್ಗೆ ಅಟೆಂಡ್ ಆದರೆ CBT ಎಕ್ಸಾಮಿಗೆ ಮಾತ್ರ 400 ರೀಫಂಡ್ ಆಗುತ್ತೆ, 100 ರೂಪೀಸ್ ಡಿಡಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇನ್ನು ಅದೇ ರೀತಿ SC ST ಕ್ಯಾಟಗಿರಿದವರಿಗೆ ಬಂದರೆ ಏನಾಗುತ್ತೆ ಅಂದರೆ 250 ಕೂಡ ರೀಫಂಡ್ ಆಗುತ್ತೆ ಅವ್ರಿಗೆ ಎಕ್ಸಾಮ್ ಅಟೆಂಡ್ ಆದರೂ ಅನ್ಕೋ. ಸೊ ಇದೊಂದು ಫೀ ಟಾಪಿಕ್ ಆಗಿರುತ್ತೆ. ಸೊ ಮಧ್ಯೆ ನಾನು ವೀಡಿಯೋ ಪಾಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಸೊ ಇದೊಂದು ವೀಡಿಯೋ ಬಂದುಬಿಟ್ಟು ಲೆಂತ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಪಾಸ್ ಮಾಡಿಬಿಟ್ಟು ಸ್ಕ್ರೋಲ್ ಡೌನ್ ಮಾಡಿ ಅದೇ ರೀತಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ಡಿಸ್ಕಸ್ ಮಾಡ್ತಾಯಿದ್ದೀನಿ ನಾನು. ಸೊ ಎಲ್ಲ ಹೇಳ್ಬೋದು ಮೋಡ್ಸ್ ಆಫ್ ಪೇಮೆಂಟ್ ಫೀಸ್ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು UPI ಇಂದನೂ ಪೇ ಮಾಡ್ಬೋದು. ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI. ಸೊ ಈ ರೀತಿಯಿಂದ ನೀವು ಈಸಿಯಾಗಿ ಪೇ ಮಾಡ್ಬೋದಾಗಿರುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಮೇನ್ ಟಾಪಿಕ್ ಏನೋ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಸ್ಟೇಜಸ್ ಅಂತ ಹೇಳ್ಬಿಟ್ಟು. ಸೊ ನೀವು ಬಂದುಬಿಟ್ಟು ಆನ್ಲೈನಲ್ಲಿ ಏನಾದರೂ RRB ಮಲ್ಟಿಪಲ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ ವಿಲ್ ಬಿ ರಿಜೆಕ್ಷನ್ ಆಫ್ ಆಲ್ ದ ಅಪ್ಲಿಕೇಶನ್ ಆ್ಯಂಡ್ ಡಿಪಾರ್ಟ್ಮೆಂಟ್. ಸೊ ನೀವು ಬಂದುಬಿಟ್ಟು ಏನಾದರೂ ಎರಡು ಅಪ್ಲಿಕೇಶನ್ ಹಾಕೋಕ್ಕೆ ಟ್ರೈ ಮಾಡಿದ್ರೆ ಸೊ ಅದು ಬಂದು ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಒಂದೇ ಅಪ್ಲಿಕೇಶನ್ ಹಾಕಿ, ಅದು ಕೂಡ ಕರೆಕ್ಟಾಗಿ ಹಾಕಿ. ಸೊ ನೋಡ್ಬೋದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶಾಲ್ ಕಂಪ್ರೈಸಸ್ ಆಫ್ ದ ಫಾಲೋಯಿಂಗ್ ಸ್ಟೇಜಸ್. ಸ್ಟಾರ್ಟಿಂಗ್ ಬಂದುಬಿಟ್ಟು ಏನಿರುತ್ತೆ ಅಂದರೆ CBT ಇರುತ್ತೆ. ಸೊ ಇದು ಬಂದುಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಸೊ ಆಲ್ಮೋಸ್ಟ್ ಜನ ಆಲ್ರೆಡಿ ಬರೆದಿರ್ತಾರೆ. ಸೊ CBT ಏನಂದರೆ ಏನಂತೇಳಿ ಅವ್ರಿಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಸೊ ಅದೊಂದು ರೀತಿ CBTಯಲ್ಲಿ ಎಕ್ಸಾಮ್ ತೊಗೊಳ್ತಾರೆ. ಸೊ ಅದಾದ ನಂತರ PET ಫಿಸಿಕಲ್ ಇದೆ. ಸೊ ಫಿಸಿಕಲ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮ್. ಸೊ ಇವು 4 ಪಾಸ್ ಆದರೆ ನೀವು ಈಸಿಯಾಗಿ ಗ್ರೂಪ್ D ಅಲ್ಲಿ ಜಾಬ್ ಸಕ್ಸಸ್ಫುಲಿ ತೊಗೊಳ್ಳೋ ರೀತಿಯೇ ಕನ್ಫರ್ಮೇಷನ್ ಆಗುತ್ತೆ. ಸೊ ಎಲ್ಲ ಗೊತ್ತಾಗುತ್ತೆ. CBT ಅಂತ ಹೇಳಿದ್ಮೇಲೆ ಆಲ್ರೆಡಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಇದು ಬಂದುಬಿಟ್ಟು
ಸೊ ಎಕ್ಸಾಮ್ ಡ್ಯೂರೇಷನ್ ಬಂದುಬಿಟ್ಟು 90 ಮಿನಿಟ್ಸ್ ಕೊಡ್ತಾರೆ. 90 ಮಿನಿಟ್ಸ್ ಒಳಗಡೆ ಟೋಟಲ್ ಆಫ್ ನಂಬರ್ ಕ್ವಶನ್ಸ್ 100 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು 4 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ ಅವರು. 4 ಪಾರ್ಟ್ ಯಾವ ರೀತಿ ಇದೆ ಅಂದರೆ, ಒಂದು ಜನರಲ್ ಸೈನ್ಸ್ 25 ಕ್ವಶನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ 25 ಕ್ವಶನ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಕ್ವಶನ್ಸ್, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇದು 20 ಕ್ವಶನ್. ಸೊ ಟೋಟಲಾಗಿ ಹಿಂಗೆ ಬಂದುಬಿಟ್ಟು 100 ಕ್ವಶನ್ ಅವ್ರನ್ನ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂದರೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಸೊ ಇದಕ್ಕೇನಂದರೆ 1:3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಇದೊಂದು ನೀವು ತಲೆಯಲ್ಲಿ ಇಟ್ಕೊಂಡು ಆನ್ಸರ್ ಮಾಡೋದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಮಾಡಬೇಕಾಗತ್ತೆ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದಾಗುತ್ತೆ. ನೀವು ಆ ಒಂದು ಸಬ್ಜೆಕ್ಟ್ಗೆ ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಸಿಸ್ಟಮ್, ಪೊಡಮಸ್ ಈ ಥರ LCM, HCF, ರೇಷಿಯೋ ಈ ಥರ ಮ್ಯಾಥ್ಸಲ್ಲಿ ಯಾವುದಾದ್ರು ಟಾಪಿಕ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಒಂದು ಟಾಪಿಕ್ನ ನೀವು ಕ್ಲಿಯರಾಗಿ ಪರ್ಫೆಕ್ಟ್ ಆದರೆ ಸೊ ನಿಮ್ಗೆ ಈಸಿಯಾಗಿರುತ್ತೆ. ಸೊ ಅದಾದ ನಂತರ ಫಿಸಿಕಲ್ ನೋಡ್ಬೋದು ನೀವು. ಫಿಸಿಕಲ್ ಟೆಸ್ಟು ಮೇಲ್ಗೆ ಮತ್ತು ಫೀಮೇಲ್ಗೆ ಎರಡೂ ಕೂಡ ಡಿಫ್ರೆನ್ಸ್ ಇದೆ. ಸೊ ಏನಂದರೆ ಮೇಲ್ ಅವ್ರು ಏನಿದ್ದಾರೆ 35 kg ವೇಟ್ನ ಕ್ಯಾರಿ ಮಾಡಿಕೊಂಡು ಬ್ಯಾಗ್ನ 100 ಮೀಟರ್ಸನ್ನು 2 ಮಿನಿಟ್ಸಲ್ಲಿ ಒನ್ ಚಾನ್ಸ್ ವಿತೌಟ್ ಪುಟ್ಟಿಂಗ್ ದ ವೇಟ್ ಡೌನ್ 2 ಮಿನಿಟ್ಸಲ್ಲಿ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಅದೇ ಫೀಮೇಲ್ಗೆ ಹೋದರೆ 20 kgsನ ಬ್ಯಾಗ್ನ ಕ್ಯಾರಿ ಮಾಡಿಕೊಂಡು 100 ಮೀಟರ್ 2 ಮಿನಿಟ್ಸಲ್ಲಿ ರೀಚ್ ಆಗಬೇಕಾಗುತ್ತೆ. ಸೊ ಬ್ಯಾಗ್ನ ಯಾವುದೇ ರೀತಿಯಿಂದ ಕೆಳಗಡೆ ಇಟ್ಬಿಡ್ಬೇಕು. ಕೆಳಗಡೆ ಇಟ್ಟರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಸೊ ಅದಾದ ನಂತರ 1000 ಮೀಟರ್ಸ್ನ ಓಟ ರನ್ನ 4 ಮಿನಿಟ್ಸ್ 15 ಸೆಕೆಂಡ್ಸ್ ಒಳಗಡೆ ಮುಗಿಸ್ಬೇಕಾಗತ್ತೆ. ಇದು ಬಂದುಬಿಟ್ಟು ಮೇಲ್ಗೆ. ಸೊ ಫೀಮೇಲ್ಗೆ ಏನಿದೆ ಅಂದರೆ 1000 ಮೀಟರ್ಸ್ನ 5 ಮಿನಿಟ್ಸ್ 40 ಸೆಕೆಂಡ್ಸಲ್ಲಿ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಸೊ ಇದು ಫಿಸಿಕಲ್ ಟೆಸ್ಟ್ ಆಗಿದೆ, PET. ಸೊ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದನ್ನು ಯಾವ ರೀತಿ ಕರೀತಾರೆ ಅಂದರೆ, CBT ಮತ್ತು PETಯಲ್ಲಿ ಯಾರು ಆಗಿರ್ತಾರಲ್ಲ ಕ್ವಾಲಿಫೈ, ಸೊ ಅಂಥ ಕ್ಯಾಂಡಿಡೇಟ್ಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ, DV. ಸೊ ಇದರಲ್ಲಿ ಯಾವ ರೀತಿ ಮಾಡಿಫೈ ಮಾಡ್ತಾರೆ ಅವರು ಅಂತ ಹೇಳಿದ್ರೆ, ಸೊ 1:1 ಮೈನಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ 1:1 ಮಾಡ್ತಾರೆ. ಸೊ ಇದಾದ ನಂತರ ಸ್ಕ್ರೋಲ್ ಡೌನ್ ಮಾಡೋಣ. ಇಲ್ಲೇನು ಇಂಪಾರ್ಟೆಂಟ್ ಅಷ್ಟೊಂದು ಕಾಣ್ತಾ ಇಲ್ಲ. ಸೊ ಇದು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ಸು ಸ್ಕ್ಯಾನ್ ಮಾಡಿರೋದು JPEGಲಿ ಇರಬೇಕಾಗುತ್ತೆ, 30 to 50 KB ಆಗಿರಬೇಕಾಗುತ್ತೆ. ಸೊ ಇದೆಲ್ಲ ನಾರ್ಮಲು. ಸೊ ಇಲ್ಲಿ ನೋಡ್ಬೋದು ಮಾಡಿಫಿಕೇಷನ್ ಆಫ್ ಅಪ್ಲಿಕೇಶನ್. ನೀವೇನಾದರೂ ಹಾಕಿರೋ ಅಪ್ಲಿಕೇಶನ್ನ ಏನಾದರೂ ಕರೆಕ್ಷನ್ ಆ ಥರ ಏನಾದರೂ ಮಾಡಬೇಕಂದ್ರೆ, ಸೊ ಕರೆಕ್ಟ್ ಡೀಟೇಲ್ ಇದರಲ್ಲಿ 250 ಫೀ ಪೇ ಮಾಡಬೇಕಾಗುತ್ತೆ. ಶಿ ಮೇ ಡೂ ಸೊ ಬೈ ಪೇಯಿಂಗ್ಗೆ ಮಾಡಿಫಿಕೇಷನ್ ಫೀ ಆಫ್ 250 ನಾನ್ ರಿಫಂಡಬಲ್. ಸೊ ನೀವೇನಾದರೂ ಮಾಡಿಫಿಕೇಷನ್ ಮಾಡಬೇಕಾದ್ರೆ 250 ಏನಿದೆಯಲ್ಲ ಅದು ನಾನ್ ರಿಫಂಡಬಲ್ ಆಗಿರುತ್ತೆ. ಸೊ ಸುಮ್ಮನೆ ಏನಕ್ಕೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊತೀರಾ, ಫಸ್ಟ್ ಟೈಮಲ್ಲೇ ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಟೈಮ್ ತೊಗೊಂಡು ಅಪ್ಲಿಕೇಶನ್ ಹಾಕೋದ್ರಿಂದ ನಿಮ್ಮ ದುಡ್ಡು ಕೂಡ ಸೇವ್ ಆಗುತ್ತೆ, ಟೆನ್ಷನ್ ಕೂಡ ಇರೋದಿಲ್ಲ. ಸೊ ಇದಾದ ನಂತರ ಇವೆಲ್ಲ ಜೋನ್ ಡೀಟೇಲ್ಸ್ ಇದೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದರೆ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಹಂಗೆ ಇದೇ ರೀತಿ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದೆ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ. ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.